ಆರಂಭದಲ್ಲಿ ಮೊದಲ 3 ತಿಂಗಳು ನಾನು ಉತ್ತಮ ಇಳುವರಿಯನ್ನು ಪಡೆಯುತ್ತಿದ್ದೆ. ಆದಾಗ್ಯೂ ಸಮಯ ಕಳೆದಂತೆ ಸಮಸ್ಯೆಗಳು ಹೊರಹೊಮ್ಮಲು ಪ್ರಾರಂಭಿಸಿದವು. ನಿರ್ದಿಷ್ಟವಾಗಿ ಎಲೆಗಳು ಸುರುಳಿಯಾಗುವುದು ಮತ್ತು ಉದುರುವುದು, ಹಾಗೆಯೇ ಎಲೆಗಳು ಒಣಗುವುದು. ನಾನು ಇಡೀ ಹೊಲವನ್ನು ಸಂಪೂರ್ಣವಾಗಿ ತ್ಯಜಿಸುವ ಹಂತವನ್ನು ತಲುಪಿದೆ. ಆ ಸಮಯದಲ್ಲಿ ನನಗೆ ಎಪಿಕೆಯ ಆರ್ಗಾನಿಕ್ಸ್ನ ಪ್ರತಿನಿಧಿಯ ಪರಿಚಯವಾಯಿತು. ಅವರು ಇದನ್ನು ಒಮ್ಮೆ ಪ್ರಯತ್ನಿಸಿ ಎಂದು ಸರಳವಾಗಿ ಸೂಚಿಸಿದರು. ನಂತರ ನಾನು FL77 ಎಂಬ ಉತ್ಪನ್ನವನ್ನು ಸಿಂಪಡಿಸಿದೆ. ಅದನ್ನು ಬಳಸಿದ ಕೇವಲ 15 ದಿನಗಳಲ್ಲಿ ನಾನು ಅತ್ಯುತ್ತಮ ಫಲಿತಾಂಶಗಳನ್ನು ಗಮನಿಸಿದೆ. ಸಸ್ಯಗಳು ಹೇರಳವಾಗಿ ಅರಳಲು ಪ್ರಾರಂಭಿಸಿದವು. ಶುಭಾಶಯಗಳು. ನನ್ನ ಹೆಸರು ಅಲಘು ಮತ್ತು ನಾನು ಕೊಯಮತ್ತೂರು ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಒಟ್ಟು 5 ಎಕರೆ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಸುತ್ತಿದ್ದೇನೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ನಾನು 2 ಎಕರೆಯಲ್ಲಿ ಕಲ್ಲಂಗಡಿ, 1 ಎಕರೆಯಲ್ಲಿ ಮೆಣಸಿನಕಾಯಿ ಮತ್ತು ಉಳಿದ 3 ಎಕರೆಗಳಲ್ಲಿ ಟೊಮೆಟೊ ಬೆಳೆಯುತ್ತೇನೆ. ನನ್ನ ಕೃಷಿಯ ಮೊದಲ 2 ವರ್ಷಗಳಲ್ಲಿ ನಾನು ಮೊದಲಿನಿಂದಲೂ ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಅವಲಂಬಿಸಿದ್ದೆ. ಸಾವಯವ ಕೃಷಿಯನ್ನು ಅಭ್ಯಾಸ ಮಾಡುವ ಬಯಕೆಯನ್ನು ನಾನು ಹೊಂದಿದ್ದರೂ, ನಾನು ಹೂಡಿಕೆ ಮಾಡಿದ ಬಂಡವಾಳವನ್ನು ಮರುಪಡೆಯುವ ಅಗತ್ಯದಿಂದ ನಾನು ಆರಂಭದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಆರಿಸಿಕೊಂಡೆ. ತರುವಾಯ ಕಳೆದ 2 ತಿಂಗಳುಗಳಲ್ಲಿ ನಾನು ನನ್ನ ಮೆಣಸಿನಕಾಯಿ ಬೆಳೆಯನ್ನು, ಈಗ 6 ತಿಂಗಳು ಹಳೆಯದು, ಮೇಲ್ವಿಚಾರಣೆ ಮಾಡುವಾಗ ನಾನು ಮೇಲೆ ತಿಳಿಸಿದ ಸಮಸ್ಯೆಗಳನ್ನು ಎದುರಿಸಿದೆ. ಎಲೆ ಸುರುಳಿಯಾಗುವುದು, ಎಲೆ ಉದುರುವುದು ಮತ್ತು ಒಣಗುವುದು. ನಾನು ಹೊಲದಲ್ಲಿ ಸಂಪೂರ್ಣವಾಗಿ ತ್ಯಜಿಸಲು ಸಿದ್ಧನಾಗುವ ಹಂತವನ್ನು ತಲುಪಿದ್ದೆ. ಆ ಸಮಯದಲ್ಲಿ ಎಪಿಕೆಎಸ್ ಆರ್ಗಾನಿಕ್ನ ಪ್ರತಿನಿಧಿಯನ್ನು ನನಗೆ ಪರಿಚಯಿಸಲಾಯಿತು. ಅವರು FL77 ಉತ್ಪನ್ನವನ್ನು ಪ್ರಯತ್ನಿಸಲು ಸೂಚಿಸಿದರು. ನಾನು ಹನಿ ನೀರಾವರಿ ವ್ಯವಸ್ಥೆಯನ್ನು ಬಳಸಿಕೊಂಡು ಎಕರೆಗೆ 8 ಲೀಟರ್ ದರದಲ್ಲಿ ಇದನ್ನು ಬಳಸಿದೆ. ಹೆಚ್ಚುವರಿಯಾಗಿ ನಾನು 10 ಸ್ಪ್ರೇ ಟ್ಯಾಂಕ್ಗಳನ್ನು ಬಳಸಿ ಸಿಂಪಡಿಸಿದೆ. ಪ್ರತಿ ಟ್ಯಾಂಕ್ಗೆ 200 ಮಿಲಿ ಉತ್ಪನ್ನವನ್ನು ಸೇರಿಸಿದೆ. ಅನ್ವಯಿಸಿದ ಕೇವಲ 15 ದಿನಗಳಲ್ಲಿ ನಾನು ಅತ್ಯುತ್ತಮ ಫಲಿತಾಂಶಗಳನ್ನು ಗಮನಿಸಿದೆ. ಸಸ್ಯಗಳು ಹೇರಳವಾಗಿ ಅರಳಲು ಪ್ರಾರಂಭಿಸಿದವು ಮತ್ತು ಗಮನಾರ್ಹ ಸಂಖ್ಯೆಯ ಕೋಮಲ ಹಣ್ಣುಗಳು ಮತ್ತು ಪ್ರೌಢ ತರಕಾರಿಗಳು ಕಾಣಿಸಿಕೊಂಡವು. ನಾನು ಹಿಂದೆ ತ್ಯಜಿಸಲು ಪರಿಗಣಿಸಿದ್ದ ಹೊಲವು ಸಹ